ಮತ್ತೆ ಮುನ್ನೆಲೆಗೆ ಬಂದಿದೆ ಧರ್ಮಸ್ಥಳ ಪ್ರಕರಣ. ಸದ್ಯ ಸಿಬಿಐಗೆ ವಹಿಸಲಾಗುತ್ತಾ ಹಾಗಿದ್ರೆ ಧರ್ಮಸ್ಥಳ ಕೇಸ್ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇರುವಂತದ್ದು. ಸಿಎಂ ಡಿಕೆ ಶಿವಕುಮಾರ್ಗೆ ಸಿಟಿ ರವಿ ಪತ್ರವನ್ನ ಬರೆದಿದ್ದಾರೆ. ಹಾಗಿದ್ರೆ ಆ ಪತ್ರದಲ್ಲಿ ಏನಂತ ಬರೆದಿದ್ದಾರೆ? ಸದ್ಯ ಪ್ರಕರಣವನ್ನ ಸಿಬಿಐಗೆ ವಹಿಸುವಂತೆ ಒತ್ತಾಯಿಸಿ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಧರ್ಮಸ್ಥಳ ಕೇಸ್ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಿಬಿಐಗೆ ವಹಿಸಲಾಗುತ್ತಾ ಹಾಗಿದ್ರೆ ಧರ್ಮಸ್ಥಳ ಕೇಸ್ ವಿಚಾರಣೆಯನ್ನ ಸಿಎಂ ಡಿಕೆ ಶಿವಕುಮಾರ್ಗೆ ಸಿಟಿ ರವಿ ಈ ರೀತಿಯಾಗಿ ಪತ್ರವನ್ನ ಬರೆದಿದ್ದಾರೆ. ನೋಡಿ, ಈ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ಒತ್ತಾಯಿಸಿ ಪತ್ರವನ್ನ ಬರೆದಿದ್ದಾರಂತೆ ಸಿಟಿ ರವಿ. ನೋಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಾಗೂ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ವಿರುದ್ಧ ನಡೆದಿರುವಂತಹ ಬಹಳ ದೊಡ್ಡ ಷಡ್ಯಂತ್ರದ ಸಮಗ್ರ ತನಿಖೆಯನ್ನ ಈಗ ಸಿಬಿಐಗೆ ವಹಿಸಬೇಕು ಅಂತ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಒತ್ತಾಯಿಸಿರುವಂತದ್ದು. ಇನ್ನು ಈ ಸಂಬಂಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಿಟಿ ರವಿ ಪತ್ರದಲ್ಲೇನೋ ಉಲ್ಲೇಖಿಸಿದ್ದಾರೆ ಧರ್ಮಸ್ಥಳದ ಬಗ್ಗೆ. ಇತ್ತೀಚೆಗೆ ಹೊರಗೆ ಬರ್ತಿರುವಂತಹ ಬೆಳವಣಿಗೆಗಳಾಗಿರ್ಬೋದು, ಜೊತೆಗೆ ಕೋಟ್ಯಾಂತರ ಭಕ್ತರಲ್ಲಿ ಇದು ಆತಂಕ ಮತ್ತೆ ಅನುಮಾನವನ್ನ ಮೂಡಿಸಿದೆ ಅಂತ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಅದರ ಜೊತೆಗೆ ಸಮಾಜ ಸೇವೆ, ಶಿಕ್ಷಣ, ಆರೋಗ್ಯ ಹಾಗೂ ಅನ್ನದಾನಂತ ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಇಡೀ ನಮ್ಮ ದೇಶಕ್ಕೆ ಮಾದರಿಯಾಗಿದೆ. ಇಂತಹ ಸಂಸ್ಥೆ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಹಲವು ವರ್ಷಗಳಿಂದ ಇದೀಗ ಆರೋಪಗಳು ಮತ್ತೆ ಅಪಪ್ರಚಾರಗಳು ಕೇಳಿ ಬರ್ತಾ ಇದೆಯಲ್ಲ, ಇದನ್ನ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಇತ್ತೀಚೆಗೆ ಹೈಕೋರ್ಟ್ ಮುಂದೆಯೂ ಕೂಡ ಸಲ್ಲಿಕೆಯಾಗಿರುವ ಅರ್ಜಿಯಲ್ಲಿ ಹಲವು ವ್ಯಕ್ತಿಗಳ ಹೆಸರುಗಳನ್ನು ಕೂಡ ಉಲ್ಲೇಖ ಮಾಡಿದ್ರು. ಇಲ್ಲಿ ಧರ್ಮಸ್ಥಳ ಮತ್ತು ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ವಿರುದ್ಧ ಸುಮಾರು 200 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಘಟಿತ ಷಡ್ಯಂತ್ರ ನಡೆದಿತ್ತು ಎಂಬ ಆರೋಪ ಕೂಡ ನಿನ್ನೆ ಮೊನ್ನೆ ವಿಚಾರದಲ್ಲಿ ಕೇಳಿ ಬಂದಿತ್ತು. ಇದರ ಕುರಿತಂತೆ ಈಗ ಸಿಟಿ ರವಿ ಪತ್ರದಲ್ಲಿ ಉಲ್ಲೇಖಿಸಿರುವಂತದ್ದು, ಈ ಎಲ್ಲ ಆರೋಪಗಳು ಸತ್ಯವೋ ಸುಳ್ಳೋ ಅನ್ನೋದನ್ನ ತನಿಖೆ ಮಾಡಿ ನಿರ್ಧರಿಸಬೇಕು. ಆದರೆ ಇದರ ಹಿಂದೆ ಯಾರ್ಯಾರಿದ್ದಾರೆ, ಈ ಹಣ ಎಲ್ಲಿಂದ ಬಂತು, ಹಾಗೆ ಯಾವುದೇ ದೊಡ್ಡ ಜಾಲ ಇದರ ಹಿಂದೆ ಕಾರ್ಯನಿರ್ವಹಿಸ್ತಾ ಇದೆಯಾ ಅನ್ನೋ ಸತ್ಯ ಹೊರಬರಬೇಕಾಗಿದೆ ಅಂತ ಅವರು ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಜೊತೆಗೆ ಧರ್ಮಸ್ಥಳ ವಿರುದ್ಧದ ಆರೋಪಗಳ ತನಿಖೆ ಜೊತೆಗೆ ಧರ್ಮಸ್ಥಳದ ವಿರುದ್ಧವೇ ಯಾವುದೇ ಸಂಚೇನಾದರೂ ನಡೆದಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ನೀವು ತನಿಖೆ ಮಾಡಬೇಕು ಅಂತ ಇಲ್ಲಿ ಸಿಟಿ ರವಿ ಸರ್ಕಾರವನ್ನ ಆಗ್ರಹಿಸಿದ್ದಾರೆ. ನೋಡಿ, ಧರ್ಮಸ್ಥಳ ಈ ಕೇಸ್ ವಿಚಾರಣೆ ಬಹಳ ಸುದೀರ್ಘ ವರ್ಷಗಳಿಂದಲೂ ಕೂಡ ನಡೀತಾನೆ ಇದೆ. ಅದು ಕೂಡ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೆ ಧರ್ಮಸ್ಥಳ ಈ ಎರಡು ಹೆಸರನ್ನ ಇಟ್ಕೊಂಡು ಯಾವ್ಯಾವ ಜನರು ಎಷ್ಟೆಷ್ಟು ಕೋಟಿ ಲೂಟಿ ಮಾಡಿದ್ರು ಅನ್ನೋದು ಕೂಡ ಗೊತ್ತಿದೆ. ಮತ್ತೊಂದು ಕಡೆ ಬುರ್ಡೆ ಗ್ಯಾಂಗ್ ಅಂತ ಹೇಳಿ ಏನು ಬಂತು, ಮಾಸ್ಕ್ ಮ್ಯಾನ್ ಆಗಿರ್ಬೋದು, ಇಲ್ಲಿ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರಾಗಿರ್ಬೋದು, ಸುಜಾತಾ ಭಟ್, ಇಷ್ಟೂ ಜನರ ಬುರ್ಡೆ ಗ್ಯಾಂಗಿಂದ ಈ ಕೇಸ್ ಯಾವ ಥರದ ತಿರುವು ಪಡ್ಕೊಂತು, ಅಲ್ಲಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದನ್ನು ಕೂಡ ನಾವು ಈ ಹಿಂದೆಯಿಂದಲೂ ಕೂಡ ಗಮನಿಸ್ಕೊಂಡು ಬಂದಿದ್ದೀವಿ. ಆದರೆ ಈ ಕಳೆದ 2 ದಿನದ ಹಿಂದೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂದ್ಬಿಟ್ಟು ಒಂದು ಹೊಸ ಬಾಂಬ್ ಅನ್ನ ಸಿಡಿಸ್ತಾನೆ. ಧರ್ಮಸ್ಥಳದ ಹೆಸರು ಹಾಗೆ ಇಲ್ಲಿ ಧರ್ಮಾಧಿಕಾರಿ ಹೆಸರನ್ನ ನೀನೇನಾದ್ರೂ ನಾಶ ಮಾಡಿದ್ರೆ, ಹೆಸರು ಸ್ಪಾಯಿಲ್ ಮಾಡಿದ್ರೆ 200 ಕೋಟಿ ರೂಪಾಯಿ ಡೀಲ್ ಆಗುತ್ತೆ, ಅದರಲ್ಲಿ ನಿನಗೆ ಪ್ರತ್ಯೇಕವಾಗಿ 50 ಲಕ್ಷ ಕೊಡ್ತೀವಿ ಅನ್ನುವಂತಹ ಇಲ್ಲಿ ಅವರಿಗೆ ಆಮಿಷವನ್ನು ಕೂಡ ಇಟ್ಟಿದ್ರಂತೆ. ಜೊತೆಗೆ ಈ ಪ್ರಖ್ಯಾತ ಆಡಿಯೋ ಜೊತೆಗೆ ಈ ಚಿನ್ನಯ್ಯ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ನಲ್ಲ, ಅದರಲ್ಲಿ ಪ್ರಮುಖ ಹೆಸರು ಕೇಳಿ ಬಂದಿದ್ದು ಕೂಡ ನಟ ನಮ್ಮ ಪ್ರಕಾಶ್ ರಾಜ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಸೊ ಹಾಗಾಗಿ ಯಾವಾಗ ಈ ಮಾಸ್ಕ್ ಮ್ಯಾನ್ ಪ್ರತ್ಯಕ್ಷನಾಗ್ತಾನೆ, ಜೊತೆಗೆ ಬುರ್ಡೆ ಜಾಗ ತೋರಿಸ್ತಾನೆ, ಅಲ್ಲಿ ಬುರ್ಡೆ ಇದೆ, ಇಲ್ಲಿ ದೇಹ ಇದೆ, ಅಗಿರಿ ಅಗಿರಿ ಅಂತ ಹೇಳ್ತಾನೆ, ಆಗ್ಲೂ ಕೂಡ ಈತನ ಮಾಸ್ಕ್ ಒಳಗೆ ಮೈಕ್ರೋಫೋನ್ ಇತ್ತು, ಅವನು ಬುರ್ಡೆ ಗ್ಯಾಂಗ್ ಹೇಳ್ದಂಗೆ ಕೇಳಬೇಕಿತ್ತು ಅನ್ನುವಂತಹ ವಿಚಾರಗಳು ಕೂಡ ಕೇಳಿ ಬಂದಿತ್ತು. ಆದರೆ ಆ ಸಮಯದಲ್ಲಿ ಉಲ್ಟಾ ಹೊಡೆದಿದ್ದಂತಹ ಚಿನ್ನಯ್ಯ ಈಗ ಮತ್ತೆ ಯೂಟರ್ನ್ ಅನ್ನ ತೆಗೆದುಕೊಂಡಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಯಾವ್ದು ಸತ್ಯ ಯಾವುದು ನಿಜ ಅನ್ನುವಂಥದ್ದು ಸದ್ಯಕ್ಕೆ ಬಹಳ ಸತ್ಯಕ್ಕೆ ದೂರವಾಗಿರುವಂತಹ ಪ್ರಶ್ನೆ. ಈಗ ಇದನ್ನ ಸಿಟಿ ರವಿಯವರು ಏನು 2 ದಿನದಿಂದ ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಅದು ಕೂಡ ಧರ್ಮಸ್ಥಳದ ಹೆಸರಾಗಿರ್ಬೋದು, ಅದು ಕೂಡ ಹಿಂದೂ ಜನರ ಒಂದು ಭಕ್ತಿಗೆ ದ್ರೋಹ ಬರೆಯುವಂಥ ವಿಚಾರ. ಈ ವಿಚಾರ ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರ 2 ವಿಚಾರವನ್ನ ಇಲ್ಲಿ ಪ್ರಸ್ತಾಪಿಸಿ ಅವರು ಇದ್ರ ಹಿಂದೆ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ, ಈ ಕೇಸ್ನ ಕಂಪ್ಲೀಟ್ ತನಿಖೆಯನ್ನ ನೀವು ಸಿಬಿಐಗೆ ವಹಿಸಬೇಕು, ಜೊತೆಗೆ ಇಂಚಿಂಚು ತನಿಖೆ ಆಗಬೇಕು, ಯಾರು ಇದ್ರ ಹಿಂದೆ ಇದ್ದಾರೆ, ಯಾರದು ಕೇರಳದಿಂದ 200 ಕೋಟಿ ಡೀಲ್ ಮಾಡಿದ್ದು, ಜೊತೆಗೆ ಚಿನ್ನಯ್ಯನಿಗೆ 50 ಲಕ್ಷ ಬೇಡಿಕೆ ಕೊಟ್ಟಿದ್ದು. ಇಲ್ಲಿ ಮತ್ತೊಂದು ವಿಚಾರ, ಚಿನ್ನಯ್ಯ ಇಲ್ಲಿ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಬಂದಾಗ ನಾನು ಹೇಳಲ್ಲ ಅಂತ ಹೇಳಿದ್ನಂತೆ, ನಾನು ಬುರ್ಡೆ ಗ್ಯಾಂಗ್ ಪರವಾಗಿ ಮಾತಾಡಲ್ಲ ಅಂದಾಗ ಮಹೇಶ್ ಶೆಟ್ಟಿ, ತಿಮರೋಡಿ, ಗಿರೀಶ್ ಮಟ್ಟಣ್ಣನವರು ಹಲ್ಲೆ ಮಾಡೋಕ್ಕೂ ಬಂದಿದ್ರು ಅನ್ನುವಂಥ ವಿಚಾರವನ್ನ ಅವನು ಈ ಹಿಂದಿನ 2 ದಿನದ ಆಡಿಯೋದಲ್ಲಿ ಬಹಿರಂಗಪಡಿಸಿರೋದು. ಹಾಗಾಗಿ ಇಷ್ಟು ಆಧಾರದ ಮೇಲೆ ಈಗ ಸಿಟಿ ರವಿಯವರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಗಮನ ತಂದಿದ್ದಾರೆ ಪತ್ರದ ಮುಖಾಂತರ. ನೋಡಿ, ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರ ಇದ್ದಾಗ ಧರ್ಮಸ್ಥಳದ ವಿಚಾರವಾಗಲಿ ಅಥವಾ ಈ ಧರ್ಮಾಧಿಕಾರಿಯವರ ವಿಚಾರವಾಗಲಿ ಅದು ಅಲ್ಲಿಗೆ
ಶೂನ್ಯವಾಗಿ ನಿಂತು ಬಿಟ್ಟಿತ್ತು. ಇದ್ರ ಬಗ್ಗೆ ಬೇರೆ ಮುತುವರ್ಜಿ ವಹಿಸಿ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಕಂಪ್ಲೀಟ್ ತನಿಖೆ, ಇದು ಯಾರು ಕೂಡ ಧ್ವನಿ ಎತ್ತಿದ್ದಿಲ್ಲ. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಡಿ ಕೆ ಶಿವಕುಮಾರ್ ಹೇಳಿ ಕೇಳಿ ಸ್ವಲ್ಪ ದೈವ ಭಕ್ತ, ಹಾಗೆ ದೇವರನ್ನ ಹೆಚ್ಚಾಗಿ ನಂಬುವಂಥ ವ್ಯಕ್ತಿ. ಹಾಗಾಗಿ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಇದರ ಮುತುವರ್ಜಿ ವಹಿಸಿ ತನಿಖೆ ಸಂಪೂರ್ಣವಾಗಿ ಮಾಡ್ತಾರ, SITಗೆ ಸ್ಪೆಷಲ್ ಟೀಮ್ನ ರಚನೆ ಮಾಡಿ ತನಿಖೆ ಮಾಡೋದಕ್ಕೆ ಹೇಳ್ತಾರ ಅನ್ನುವಂಥದ್ದು CT ರವಿ ಅವರೆಲ್ಲೋ ಮನಗಂಡು ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರದ ಮುಖಾಂತರ ಸಂಪೂರ್ಣ ತನಿಖೆ ಮಾಡಿ ಅನ್ನುವಂತಹ ನಿಟ್ಟಿನಲ್ಲಿ ವಿಚಾರವನ್ನ ಹೇಳಿದ್ದಾರೆ. ಕಾದ್ ನೋಡೋಣ. ಡಿ ಕೆ ಶಿವಕುಮಾರ್ ಅವರು ಹಿಂದೂ ಭಾವನೆಗೆ ಧಕ್ಕೆಯಾಗದಂತೆ ಕೆಲಸ ನಿರ್ವಹಿಸ್ತಾರೆ, ಜೊತೆಗೆ ಹಿಂದೂಗಳ ಭಾವನೆಗೆ ಅವರು ಇನ್ನಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿದೆ. ಹಾಗಾಗಿ ಈ ಧರ್ಮಸ್ಥಳದ ಪ್ರಕರಣ ಮುಂದಿನ ದಿನಗಳಲ್ಲಿ ಯಾವ ಒಂದು ತೀವ್ರ ಸ್ವರೂಪ ಪಡ್ಕೊಳ್ಳುತ್ತೆ, ಜೊತೆಗೆ 200 ಕೋಟಿ ಡೀಲ್ನ ಹಿಂದೆ ಯಾರ್ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ, ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ ಹೋಗುತ್ತೆ, ಎಲ್ಲವನ್ನ ಕೂಡ ತನಿಖೆ ಮುಖಾಂತರವೇ ತಿಳ್ಕೊಳ್ಬೇಕಾಗಿದೆ.